वक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಓ ರತ್ನ, ಯಾರನ್ನ ಹುಡುಕ್ತಾ ಇದೆಯಾ ಅನ್ಸುತ್ತೆ. ನಮ್ಮೂರ್ ಜನರು ದೇವ್ರು ಪ್ರತ್ಯಕ್ಷ ಆಗಿದ್ದಾನೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದೆ. ಓ, ಜನಗಳು ಹೇಳಿದ ದೇವ್ರು ಇಲ್ಲಿ ಇದಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀನ್ ಹುಡ್ಕೊಂಡ್ ಬಂದಿರೋ ದೇವತೆ ಇಲ್ಲೇ ಎಲ್ಲೋ ಇರ್ಬೇಕು. ಹುಡುಕು ಹುಡುಕು ಸಿಗ್ತಾಳೆ, ನಿಂಗೋಸ್ಕರ ಕಾಯ್ತಿರ್ತಾಳೆ. ದೇವತೆ? ಯಾವ ದೇವತೆ? ಓ, ಈ ದೇವಸ್ಥಾನದಲ್ಲಿ ಇರೋದು ಹೆಣ್ಣು ದೇವತೆನಾ? ಅಣ್ಣ, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತಲ್ಲ. ಹೌದಾ? ನಿನಗೆ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಮಾಡು. ನಿನಗೆ ಗೊತ್ತಿಲ್ದಿರೋದು ಏನಿದೆಮ್ಮ? ನನ್ಗೆ ಗೊತ್ತಿರೋದು, ನಿನಗೆ ಗೊತ್ತಿರೋದು, ಆ ಗುಡಿಲಿ ಕೂತಿರೋ ದೇವ್ರಿಗೆ ಎಲ್ಲ ಗೊತ್ತು. ಆದರೆ ನೀನು ಅನ್ಕೊಂಡಿರೋ ಕೆಲಸ ಎಲ್ಲ ಒಳ್ಳೇದಾಗಲಿ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್. ಒಂದು ನಿಮಿಷ ಇಟ್ಕೋ, ಕೈ ಕೊಡು. ಏನಮ್ಮ ಇದು? ಇದೆಯಲ್ಲ ಯಾಕೆ? ಒಡ ಹುಟ್ಟಿದ ಅಣ್ಣ, ಇದ್ದು ಇಲ್ಲದೆ ಇರೋ ನನಗೆ ಸ್ವಂತ ಅಣ್ಣನಕ್ಕಿಂತ ಹೆಚ್ಚು ನೀನು. ಒಬ್ಬ ಒಡ ಹುಟ್ಟಿದ ಅಣ್ಣ ತನ್ನ ತಂಗಿನ ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊತಾನೋ ಅದಕ್ಕಿಂತ ಚೆನ್ನಾಗಿ ನೀನು ನನ್ನನ್ನು ನೋಡ್ಕೊಂಡಿದೀಯ. ಅದಕ್ಕೆ ನಿನ್ನಂಥ ಅಣ್ಣನ ಶ್ರೀರಕ್ಷೆ ಸದಾ ನನ್ನ ಮೇಲೆ ಇರಬೇಕು ಅಂತ ಇದನ್ನು ನಾನು ಹಿಂಗೆ ಕಟ್ಟಿದೆ. ಇವತ್ತು ನಾಗರ ಪಂಚಮಿ, ನಾಗದೇವತೆ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೆ. ಆದರೆ ಆ ದೇವರು ನನ್ನ ಅಣ್ಣನ ಇಲ್ಲೇ ಕರೆಸಿದ.
ಅಣ್ಣ ಈ ನಿನ್ನ ತಂಗಿ ನಿನ್ನ ಆಶ್ರಯದಲ್ಲಿ ಸದಾ ಸುಖವಾಗಿ ನೆಮ್ಮದಿಯಾಗಿ ನಗ್ನಗ್ತಾ ಇರಲಿ ಅಂತ ಆಶೀರ್ವಾದ ಮಾಡೋಣ. ಏಯ್ ಎದ್ದೇಳು. ನೀನ್ಯಾಕೆ ನನ್ನ ಜೊತೆ ನನ್ನ ತಂಗಿಯಾಗು? ಅಣ್ಣ ಮನೇಲಿ ಅಮ್ಮ ಕಾಯ್ತಿರ್ತಾರೆ, ನಾನೇನು ಬರ್ತೀನಿ. ಸರಿಮ್ಮ, ಅಮ್ಮನ ಕೇಳಿದೆ ಅಂತ ಹೇಳು. ಅಣ್ಣ ಅಮ್ಮ ಕೇಳ್ತಿರ್ತಾರೆ, ಮನೆಗೆ ಬಾ. ಸರಿಮ್ಮ, ಬರ್ತೀನಿ. ಮಗ ಜಾಗಕ್ಕೆ ಬೇಗ ಫೋನ್ ಮಾಡ್ಕೊಣ. ಚಿಕ್ಕ ಸೂರ್ಯ ಒಬ್ಬನೇ ದೇವಸ್ಥಾನಕ್ಕೆ ಬಂದು ಅನ್ಕೋಣ, ಬಾ ಬೇಗ ಒಬ್ಬನೇ ಅವನ ಮುಗಿಸ್ಬಿಡೋಣ. ಅಲ್ಲಿ ನೋಡು, ಏನೋ ನೀನ್ ಹಿಂದೆ ಬಂದು ಭಯ ಬೀಳ್ಸೋಣ ಅಂತ ಇದ್ರೆ ನೀನೇ ನನ್ ಭಯ ಬೀಳ್ಸ್ಬಿಟ್ಟಲ್ಲ. ಹೋಗೋ ಲೇ, ನಿಂಗೆ ಬುದ್ಧಿಗಿದ್ದಿ ಇದೆಯೇನೆ? ಅಲ್ಲ ಕಣೆ, ಕಾಲ್ಗೆಜ್ಜೆ ಕಟ್ಕೊಂಡು ನಿಂದೆ ಬರ್ತಾ ಇದ್ರೆ ಆ ಶಬ್ದಕ್ಕೆ ಹಿಂದೆ ಯಾರು ಬರ್ತಾರೆ ಅಂತ ಗೊತ್ತಾಗಲ್ವಾ? ಅದು ಗೊತ್ತಾಗಿನೇ ಕಣೆ ನಾನು ನಿಂದು ತಿರುಗಿ ನೋಡಿದ್ದು. ನಾನು ತಿರುಗಿದಾಗ ನಿಜಕ್ಕೂ ಗೊತ್ತಾಯ್ತು ಅನ್ಕೊಂಡೆ, ಆದರೆ ನೀನು ಶುದ್ಧ ಪ್ರೀತಿಯ ಪೆದ್ದು ಕಣೆ. ಪೆದ್ದಿ ಅಂತ ನನ್ನ ಮಗ ತನ್ನ ಜಾಣ್ತನ ತೋರ್ಸೇ ಬಿಡ್ತಾನೆ. ಮಳ್ಳನ ಮಗ. ಹೋಗೋ, ನಾನೇನ್ ಪೆದ್ದಿ ಅಲ್ಲ, ಭಯ ಬೀಳ್ಸಿ ನಿನ್ನ ಯಾಮಾರ್ಸನ್ನ ಅನ್ಕೊಂಡೆ. ಅದು ಯಾಮಾರೋದಿರ್ಲಿ, ನೀನ ಭಯನೂ ಬೀಳಲ್ಲ. ಹೌದು, ಅದ್ ಸರಿ, ಏನು ಅಣ್ಣ ತಂಗಿ ತುಂಬಾ ಇನ್ವಾಲ್ವ್ಮೆಂಟ್ ಆಗಿದ್ರಿ? ಓ, ನೀನ್ ಆಗ್ಲೇ ಬಂದ್ಯಾ? ಬಟ್ ಒಂದಂತೂ ನಿಜ ಕಣು, ನಿನ್ ಸಂಬಂಧಗಳಿಗೆ ಬೆಲೆ ಕೊಡ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಿಜವಾದ ಅಣ್ಣ ತಂಗಿ ಇದ್ದಿದ್ರು ಇಷ್ಟ್ರ ಮಟ್ಟಿಗೆ ಇರ್ತಿದ್ರೋ ಇಲ್ಲೋ ಗೊತ್ತಿಲ್ಲ ಕಣ. ಪ್ರತಿಯೊಬ್ಬ ಮನುಷ್ಯನಿಗೂ ಫ್ಯಾಮಿಲಿನ, ಸ್ನೇಹನ ನಿರ್ಮಲವಾಗಿ ಪ್ರೀತಿಸ್ಬೇಕು. ಆದರೆ ಯಾವ ಜನ್ಮದ ಪುಣ್ಯನೇ ಏನೋ ನನಗೇನೂ ಸಿಕ್ಕಿಲ್ಲ. ಆದರೂ ನನಗೆಲ್ಲ ಪ್ರೀತಿ ಸಿಕ್ಕಿದೆ, ಜೊತೆಗೆ ಇನ್ನೂ ಸೇರಿಸಿ. ಐ ಲವ್ ಯು ಮೈ ರಿಲೇಶನ್ಶಿಪ್. ಅದಕ್ಕೆ ಕಣ ನೀನು ನನಗೆ ತುಂಬಾ ಇಷ್ಟ ಆಗಿದ್ದು. ಹೆಣ್ಮಕ್ಳ ಮೇಲಿರೋ ಗೌರವ, ಸ್ನೇಹಿತರ ಮೇಲಿರೋ ನಂಬಿಕೆ, ಇದು ನೋಡೇ ನನಗೆ ತುಂಬಾ ಇಷ್ಟ ಆಯ್ತು ಕಣ. ಐ ಲವ್ ಯು ಕಣ. ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣ. ಏಯ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದೆಯಾ? ಏಯ್ ಹುಚ್ಚಿ. ಹೌದು ಕಣೋ, ನಾನು ಹಂಗೇನೆ. ಏನೋ ಇವಾಗ? ಲೋ ಮಗ, ಅಲ್ಲಿ ನೋಡು, ಅವನ್ನ ಸೆಂಟಿಮೆಂಟ್ ಅಂತ ಹೇಳಿ
ಅಟ್ಯಾಚ್ಮೆಂಟ್ ತಗೋತವನಲ್ಲೋ. ಅದಕ್ಕೆ ಕಣೋ ಏನೋ ಕೆಲಸ ಇದೆ ಅಂತೇಳಿ ಬಿಸಿ ಇದೆ ಅಂತ ಇಲ್ಲಿ ಬಂದು ಏನೋ ಅಟ್ಯಾಚ್ಮೆಂಟ್ ಅಂತೆ. ಅಟ್ಯಾಚ್ಮೆಂಟು ತಲೆ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಕೇಳೋಣ ಬಾ ಮಗ, ಇವತ್ತು ಇದೇನ ಬಿಸಿ ಕೆಲಸ ಅಂತ. ಇರೋ ಮಗ ಏನೇ ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ. ಎಲ್ರೋ ನನ್ನ ಮಗ ದೇವಸ್ಥಾನ ಒಳಗೆ ಹೋಗಿದ್ದಾನೆ ಮಗ. ಮಗ ಪ್ರಿಯಾಂಕಾ ಜೊತೆ ಒಬ್ಬನೇ ಅವನೇ, ಅದಕ್ಕೆ ನಾನು ನಿಂಗೆ ಫೋನ್ ಮಾಡಿದ್ದು. ಈ ಸಲ ಮಿಸ್ ಮಾಡದೆ ಎತ್ತ ಹಾಕೊಂಡೋಗಿ ಮುಗಿಸಿಬಿಡ್ಬೇಕು ಮಗ. ಈ ಸರಿ ಏನಾದ್ರೂ ಮಿಸ್ ಆದ್ರೆ ಪ್ರಿಯಾಂಕಾ ಅವ್ನು ಮಿಸ್ಸಸ್ ಆಗ್ಬಿಡ್ತಾಳೆ. ಇದಕ್ಕೆ ನಾನು ಬಿಡಲ್ಲ, ಇಲ್ಲ ನಾನು ಬಿಡಲ್ಲ. ಬಿಡಲ್ಲ ಅಂತ ಚಿಕ್ಕ ವಯಸ್ಸಿನಿಂದ ಪ್ರೀತಿಸಿದ ಪ್ರಿಯಾಂಕನ ಬಿಟ್ಟಿದ್ದಲ್ಲ. ಛೇ, ಅವಳು ನೋಡ್ ಮಗ, ನೀನ್ ಚಿಕ್ಕ ವಯಸ್ಸಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯಾ ಅಂತ ಗೊತ್ತಿದ್ರು ಆ ಸೂರಿ ನನ್ನ ಮಗ ಹಿಂದೆ ಬಿದ್ದಿದ್ದಾಳೆ. ಅದಕ್ಕೆ ಅವನು ಹೆಣ ಬೆಳೆಸ್ತೀನಿ ಅಂತ ಪಣ ತೊಟ್ಟಿದ್ದೀನಿ. ಬಿಳಿಸ್ತೀನಿ. ನೀವೆಲ್ಲ ಅಲರ್ಟ್ ಆಗಿರಿ. ಮಗಂದು ಈ ಸಲ ಮಿಸ್ ಆಗಬಾರ್ದು. ನಾನು ಹೋಗಿ ಅವನನ್ನು ಅಟ್ಯಾಕ್ ಮಾಡ್ತೀನಿ. ಅಟ್ಯಾಕ್ ಮಾಡಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದು ಅಟ್ಯಾಕ್ ಮಾಡಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಲೋ ಮಗ, ಅವರೇನೋ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮಗ ಅಲ್ಲಿ ಹೋಗ್ತಾ ಹೇಳಿ ಬರೋ. ಇಲ್ಲಿ ನೋಡು ಮಗ, ಜಗನು ಅವ್ನಿಗೆ ಯಾಕೆ ಬಂದು ಓಡಿಸ್ಕೊಂಡು ಹೋಗ್ತಾರೆ. ಲೋ ಮಗ, ಈಗೇನೋ ನಡೆಯುತ್ತೆ ಕಣ, ನಡಿ ನಾವು ಹೋಗೋಣ. ಏನಮ್ಮ ಇವಳನ್ನ ಎತ್ತಾಕೊಂಡು ಎಲ್ಲನೂ ಮುಗಿಸ್ಬಿಟ್ರೆ ಯಾವನು ಇವಳು ತಂಟೆಗೆ ಬರಲ್ಲ ಅಂತನಾ? ಅದಕ್ಕೆ ಈ ಜಾಗ ಅವಕಾಶ ಕೊಡಲ್ಲ. ಈ ಪಿಂಕಿ ನಂದಾಗುವವರೆಗೂ ಯಾವನ್ಗೂ ಬಿಡಲ್ಲ. ಏ ಯಾವ್ದೋ ನಿಂದು ನಂದು ಅನ್ನೋದ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು. ಆಗಿಲ್ವಾ ಅದ್ರ ಮುಂದೆ ತುಂಬಾ ತೊಂದರೆ ಅನ್ಭವಿಸ್ತೀಯ. ಹುಷಾರ್. ಹುಟ್ಟಾಗಿಂದಲೇ ತೊಂದರೆಗಳನ್ನ ಕೊಟ್ಕೊಂಡು ಎದುರಿಸ್ಕೊಂಡು ಬಂದವ್ ನಾನು. ಯಾವ ತೊಂದರೆಗೂ ಈ ಜಗ್ಗೋನಲ್ಲ ಕಣೆ. ಲೋ ಜಗ್ಗಿ, ಪದೇ ಬಂದು ನಮ್ಗೆ ಯಾಕೋ ತೊಂದರೆ ಕೊಡ್ತೀಯಾ? ಒಂದು ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಿನ್ನ ಪಾಡಿ ನೀವು ನಮ್ಮ ಪಾಡಿ ನಾವು ಇರ್ತೀವಿ ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಸುಮ್ಮನೆ ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ. ನೀನೇ ಅವಳನ್ನ ನನ್ನ ಹತ್ರ ಬಿಟ್ಟು ಹೊಲ್ಟೋದ್ರೆ ಸರಿ, ಇಲ್ಲ ಅಂದರೆ ನೋಡು ಜಗ್ಗು, ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡ. ಇದು ಆಗದೇ ಇರೋ ಕತೆ. ಈ ವಿಷಯನ ಇಲ್ಲಿಗೆ ಬಿಟ್ಟು ನಾವೆಲ್ಲರೂ ಒಂದಾಗಿರೋಣ. ನನ್ನ ಮಾತು ಕೇಳು. ಅದೆಲ್ಲ ಆಗದೆ ಇರೋ ಮಾತು. ಸುಮ್ಮನೆ ಇವಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಏನು ಮುಖ ನೋಡ್ತೀರಾ? ಹೊಡೆದಾಕ್ರ ನನ್ನ ಮಗನ್ನ. ಬೇಡ ಕಣೋ ಬಿಟ್ರ. ನನ್ನ ಮಾತು ಕೇಳು, ಇದೆಲ್ಲ ಬೇಡ ಕಣ, ಅರ್ಥ ಮಾಡ್ಕೋ. ಏನೋ ನನ್ನ ಹುಡುಗಿನೇ ಬೇಕೇನೋ ನಿನ್ಗೆ? ನನ್ನ ಮಾತು ಕೇಳು.
ಸೂರಿ ಏನೋ ಮಾಡ್ತಿದ್ಯಾ? ಬಿಡ ಕಲ್ ಬಿಸಾಕೋ ಆ ಕಡೆಗೆ. ಬಿಸಾಕೋ ಕಲ್ಲ ಆ ಕಡೆಗೆ. ಇನ್ನೊಂದು ಸಾರಿ ಏನಾದರೂ ನಾನು ಬೆಂಕಿ ತಂಟೆಗೆ ಬಂದರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹಾಗೇನೆ ಸೂರಿ ಸೂರಿ ಏ ಸೂರಿ, ಓ ಪಿಕ್ಕಿ, ಯಾವಾಗ ಬಂದೆ? ಯಾಕೋ ಒಂಥರ ಇದೀಯಾ? ಏನಾಯ್ತಾ ಸೂರಿ ನಿನಗೆ? ಏನ್ ಯೋಚನೆ ಮಾಡ್ತಾ ಇದೀಯಾ? ಅದು ಏನಿಲ್ಲ ಪಿಂಕಿ, ನಿನ್ನೆ ಜಗನ್ ಮನೆಗೆ ಹೋಗಿದ್ದೆ. ಅವ್ರ ತಾಯಿ ತುಂಬ ನೊಂದ್ಕೊಂಡು ಜಗನ್ ಬಗ್ಗೆ ಹೇಳಿದರು. ಏನಂತೆ? ನೀನು ಅವನ ವಿಷಯಕ್ಕೆ ಅಪ್ಸೆಟ್ ಆಗಬೇಡ ಸೂರಿ. ನಾನು ಚಿಕ್ಕ ವಯಸ್ಸಿನಿಂದ ಅವ್ನು ನೋಡ್ತಾ ಬಂದಿದ್ದೀನಿ. ಅವನು ಒಂಥರ ಬಗೆಹರಿಯದ ಸಮಸ್ಯೆ. ಬಗೆಹರಿದ ಸಮಸ್ಯೆ ಅಂತೇಳಿ ನಾವು ಹಾಗೆ ಬಿಟ್ಟರೆ ಅವ್ರ ತಾಯಿ ತಂಗಿ ಜೀವನ ಹಾಳಾಗುತ್ತೆ. ಅವ್ರಿಗೆ ನಾವೇ ಒಂದು ದಾರಿ ಮಾಡಬೇಕು. ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಇಷ್ಟೊತ್ತು ಅದೇ ಯೋಚನೆ ಮಾಡ್ತಾ ಇದ್ದೆ. ಈ ವಿಷಯದಲ್ಲಿ ನಾನು ಸಹಾಯ ಮಾಡ್ತೀನಿ. ನಮ್ಮ ಜಗ್ಗ ಒಳ್ಳೆನಾಗಬೇಕು, ಇವನಿಂದ ಅವ್ರ ಮನೆಯವ್ರು ಸುಖವಾಗಿರ್ಬೇಕು ಅಷ್ಟೇ. ಕರೆಕ್ಟ್ ಬೆಂಕಿ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಅವನು ಅವ್ರ ಮನೆಯವ್ರು ಚೆನ್ನಾಗಿರ್ಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಅದು ಹೇಗೆ? ಹೌದು, ಅದು ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದ ಒಂದು ಕುಟುಂಬ ಚೆನ್ನಾಗಿರುತ್ತಂದ್ರೆ ಖಂಡಿತ ನೀನು ಹೇಳ್ದಂಗೆ ಕೇಳ್ತೀನಿ. ಏನು ಮಾಡಬೇಕು ಹೇಳು ಸೂರಿ? ಅದು ಪ್ರಾಮಿಸ್ ಸೂರಿ, ನಿನ್ನ ಮೇಲೆ ಆಣೆ, ಖಂಡಿತ ನೀನು ಹೇಳ್ದಂಗೆ ಮಾಡೇ ಮಾಡ್ತೀನಿ. ಅದು ಅದು ಹೇಳು ಸೂರಿ, ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಕೈ ಕೊಡ್ತೀನಿ ಅಂತ ಭಯನಾ? ಪ್ರಾಮಿಸ್ ಸೂರಿ, ಈಗೇನು ಮಾಡಬೇಕು ಹೇಳು? ನೀನು ಜಗ್ಗನ್ ಮದುವೆ ಆಗಬೇಕು. ಏನು ಹೇಳ್ತಾ ಇದೀಯ ಸೂರಿ? ಹೌದು ಪಿಂಕಿ, ನೀನು ಜಗ್ಗನ್ ಮದುವೆ ಆಗಲೇಬೇಕು. ಆವಾಗಲೇ ಎಲ್ಲ ಸಮಸ್ಯೆಗಳು ಬಗೆಹರಿಯೋದು, ಜಗ್ಗನ್ ಕುಟುಂಬದವರು ಚೆನ್ನಾಗಿರೋದು. ಏನು ತಮಾಷೆ ಮಾಡ್ತಾ ಇದೀಯಾ? ಇಲ್ಲ ಪಿಂಕಿ, ಈ ವಿಷಯ ನಿನ್ನ ಹತ್ರ ಹೇಳ್ಬೇಕಂದ್ರೆ ನಾನು ಭಾಳಷ್ಟು ಯೋಚನೆ ಮಾಡಿ ಆಯಿತು. ಈ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ನೀನು ಜಗ್ಗಿನ ಮದುವೆ ಆಗಲೇಬೇಕು. ನಿನಗೋಸ್ಕರ ಜೀವ ಹೋದ್ರೂ ಪರವಾಗಿಲ್ಲ, ನೀನು ಹೇಳಿದ್ದನ್ನು ಮಾಡಕ್ಕೆ ನಾನು ರೆಡಿ ಇದ್ದೆ. ಆದರೆ ಜೀವನ ಪೂರ್ತಿ ಜೀವಂತ ಹೆಣವಾಗಿ ಅವನ ಜೊತೆ ಇರು ಅಂತಿದೀಯಾ? ಹೇಳು ಸೂರಿ, ಹೇಳು. ಈಗ ಮಾಡಕ್ಕೆ ಮನ್ಸಾದ್ರು ಹೇಗೆ ಬಂತು ಹೇಳು ಸೂರಿ, ಹೇಳು. ಚೀಟ್, ಇವರೇ ಚೀಟ್. ಇಲ್ಲ ಪಿಂಕಿ, ಇಲ್ಲ, ನನ್ನನ್ನು ಕ್ಷಮಿಸು. ನನಗಿದೊಂದು ದಾರಿ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇಲ್ಲ ಇಲ್ಲ, ನೀನು ಪ್ರಾಮಿಸ್ ಮಾಡಿದೀಯಾ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಜಗ್ಗುನ ಮದುವೆ ಆಗಲೇಬೇಕು. ಇಲ್ಲ ಇಲ್ಲ, ಇವರೇ ಚೀಟ್ ಚೀಟ್. ಐ ಹೇಟ್ ಯು. ಪಿಕ್ಕಿ, ಸೂರ್ಯ ಸೂರ್ಯ ಹೇಳ. ಸೂರ್ಯ, ಹೋಗಿ ಹೋಗಿ ನಿನಗೆ ಬುದ್ಧಿಗಿದ್ದೇನೋ? ಹೋಗಿ ಹೋಗಿ ಆ ಕಚಡ ನನ್ನ ಮಗನಿಗೋಸ್ಕರ ನೀನು ಪ್ರೀತಿ ತ್ಯಾಗ ಮಾಡಕ್ಕೆ ಹೊರಟಿದ್ಯಲ್ಲೋ.
ಎರಡು ದಿವಸದಿಂದ ನೀನ್ ಕಾಣ್ತಿಲ್ಲ ಅಂತ ನಾವೆಷ್ಟು ಕಂಗಾಲಾಗಿದ್ದು. ಪಿಂಕಿ ಮನೆ ಹತ್ರ ಹೋಗಿ ಕೇಳ್ತೀವಿ, ಎಲ್ಲ ವಿಷಯ ಗೊತ್ತಾಯ್ತು. ಸೂರಿ, ನೀನ್ ದೊಡ್ಡ ತ್ಯಾಗ ಮಾಡಿ ಮಹಾನ್ ಭಾವ ಆಗ್ಬೇಕು ಅನ್ಕೊಂಡಿದ್ಯಾ? ಹೌದು, ನೀನ್ ಈ ತರ ಮಾಡೋದ್ರಿಂದ ಜಗ್ಗು ಬದಲಾಗ್ತಾನೆ, ಒಳ್ಳೇನಾಗ್ತಾನೆ ಅಂತ ಹೇಗೋ ಅನ್ಕೊಂಡೆ. ನೋಡು, ಅವನಿಗೆ ತ್ಯಾಗ, ಕರುಣೆ ಇದೆಲ್ಲ ಸತ್ತೋಗ್ಬಿಟ್ಟಿದೆ ಕಣೋ. ಅವನಿಗೇನೇ ಮಾಡಿದ್ರು ಬದಲಾಗೋದಿಲ್ಲ. ಸರಿಯಾಗಿ ಯೋಚನೆ ಮಾಡು, ಆಮೇಲೆ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇಲ್ಲ ಕಣ್ರೋ, ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನು ನಿನ್ಗೆ ಗೊತ್ತಿರೋ ಬದನೆಕಾಯಿ, ನೀನಾಗೆ ಪಿಂಕಿನ ಹಾಳ್ ಬಾವಿ ತಳ್ತಾ ಇದ್ಯಾ, ಹುಷಾರ್. ಇಲ್ಲ ಕಣ್ರೋ, ಈ ವಿಷಯನ 1000 ಸರಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ. ಪಿಂಕಿನ ಜಗ್ಗು ಕೊಟ್ಟು ಮದುವೆ ಮಾಡಿದರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಮತ್ತೆ ಪಿಂಕಿ ಜೀವನ ಮೊದಲು ಬೇಜಾರಾಗ್ತಾಳೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಆಗ್ತಾಳೆ ಕಣ್ರೋ. ಇಲ್ಲ ಮಗ, ನೀನ್ ಅತಿಯಾಗಿ ಯೋಚನೆ ಮಾಡಿ ನಿನ್ನ ಜೀವನ ಹಾಳು ಮಾಡ್ಕೋತಿದ್ಯಾ ಮಗ. ಬಾರೋ, ಪಿಂಕಿ ಹತ್ರ ಹೋಗಿ ನಾವು ಮಾತಾಡೋಣ. ಜಗನ್ ಜೊತೆ ಅದು ಹೆಂಗೆ ಮದುವೆ ಮಾಡಿಸ್ತಾರ ನಾವು ನೋಡೋಣ. ಹಾ, ನಡಿಯೋ. ಏಯ್ 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 ಇವಳು ಯಾಕೆ ಇಲ್ಲಿ ಹೋಗ್ತಾ ಇದ್ದಾಳೆ? ನಾವು ಎಷ್ಟೊತ್ತು ಬಾರ್ಲೆ, ಟೈಮ್ ಆಯ್ತು, ಹೋಗೋಣ. ಯಾಕೋ ಇಷ್ಟೊಂದು ಅರ್ಜೆಂಟು? ಹೋಗೋಣ. ಏ, ನಮ್ಮಣ್ಣ ಎಲ್ರೋ? ಯಾಕೆ ಏನಾಗ್ಬೇಕಾಗಿತ್ತು? ತೆಗಿಯೋ ಕೈನ, ಇದೆಲ್ಲ ಸರಿ ಇರಲ್ಲ. ನಮ್ಮಣ್ಣ ಎಲ್ಲಿ ಹೇಳ್ರಿ? ಯಾಕೆ ಇಷ್ಟು ಅರ್ಜೆಂಟು? ಒಂದು 10 ನಿಮಿಷ ಬಾ ಹೊರಗಡೆ, ಆಮೇಲೆ ಹೋಗಿ ಅಂತ. ಬೇಡ ಕಣ್ರು, ಇದೆಲ್ಲ ಚೆನ್ನಾಗಿರಲ್ಲ. ನಮ್ಮಣ್ಣಂಗೆ ಹೇಳ್ತೀನಿ ಅಷ್ಟೇ. ನಿಮ್ಮ ಅಣ್ಣನೂ ಇದೇ ಥರ ಯಾವ ಜೊತೆ ಏನು ಮಾಡ್ತಾಯಿನೋ ಏನೋ. ನೋಡು, ಸುಮ್ಮನೆ ಹಠ ಮಾಡ್ಬೇಡ. ಒಂದು 10 ನಿಮಿಷ ಹೊರಗಡೆ ಬಾ, ಏನೂ ಆಗಲ್ಲ, ನಾನು ನೋಡ್ಕೋತೀನಲ್ಲ. ಬಾ 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 ಬಾ. ಏ ಹೋಗ. ಎಲ್ಲಿ ಹೋಗ್ತಿದ್ದೆ? ಎತ್ಕೊಳ್ಳಿ. ಓಡೋಗ್ಬಿಟ್ರೆ ಬಿಟ್ಬಿಡ್ತೀನಾ? ಏಯ್, ಇಟ್ಕೊಳ್ಳೋ ಗಟ್ಟಿಯಾಗೆ.